ನೆಚ್ಚಿನ ಗುರುವಿನ ನೆನಪಿನಲ್ಲಿ ಶಿಷ್ಯ ಬಳಗ ತಮ್ಮ ಮಾದರಿ ಮೇಷ್ಟ್ರನ ಸ್ಮರಿಸಿದ ಶಿಷ್ಯರು. ಅಚ್ಚುಮೆಚ್ಚಿನ ಗುರುವಿಗೆ ಶ್ರದ್ಧಾಂಜಲಿ ಸ್ಮರಣೆ. ಅವರೊಬ್ಬರು ಶಿಸ್ತಿನ ಸಿಪಾಯಿ, ಶಿಕ್ಷಣದ ಜೊತೆಗೆ ಸಾಮಾಜಿಕ ಸೇವೆಗೂ ಎತ್ತಿದ ಕೈ. ನಿವೃತ್ತಿ ಆದ ಮೇಲೂ ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ದ ಮಾದರಿ ಮೇಷ್ಟ್ರು. ದೈವಾಧೀನರಾದ ಕರ್ಮಯೋಗಿ ಸಿ ನಾರಾಯಣ್ ಅವರನ್ನು ಇಂದು ಅವರ ಶಿಷ್ಯ ಬಳಗ ಒಂದೆಡೆ ಸೇರಿ ಸ್ಮರಿಸಿದೆ. ಗುರುನಮನ ಸಲ್ಲಿಸಿದ್ರು. ಅಚ್ಚುಮೆಚ್ಚಿನ ಗುರುಗಳ ಹೆಸರಿನಲ್ಲಿ ಅವರ ಮಕ್ಕಳು ಚಾರಿಟೇಬಲ್ಗೆ ಆರ್ಥಿಕ ಸಹಾಯ ಮಾಡಿದ್ರೆ ಸೇರಿದ್ದ ಶಿಷ್ಯರು ಅವರ ಸೇವೆಯನ್ನು ಸ್ಮರಿಸಿ ಕೊಂಡಾಡಿದರು. ನೆಚ್ಚಿನ ಗುರುಗಳ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುತ್ತಿರೋ ಶಿಷ್ಯ ಬಳಗ, ಅನಾಥಾಶ್ರಮದ ಮಕ್ಕಳ ಏಳಿಗೆಗಾಗಿ ಆರ್ಥಿಕ ಸಹಾಯ ಮಾಡುತ್ತಿರುವ ಕುಟುಂಬಸ್ಥರು, ಸೇರಿದ್ದ ಜನರ ಗಮನ ಸೆಳೆದ ಪುಸ್ತಕ ಪ್ರದರ್ಶನ, ಈ ಎಲ್ಲ ದೃಶ್ಯಗಳು ಕಂಡು ಬಂದಿದ್ದು ಕರ್ಮಯೋಗಿ ಸಿ ನಾರಾಯಣ್ ಅವರ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ. ಹೌದು ವೀಕ್ಷಕರೇ, ಕನಕಪುರದ ಕೋಡಿಹಳ್ಳಿಯ ಮುಖ್ಯೋಪಾಧ್ಯಾಯರಾದ ಸಿ ನಾರಾಯಣ್ ಅವರ 4ನೇ ವರ್ಷದ ಶ್ರದ್ಧಾಂಜಲಿ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನೆರವೇರಿತು. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿಂದು ಅವರ ಕುಟುಂಬಸ್ಥರು ಆಯೋಜಿಸಿದ್ದ ಶ್ರದ್ಧಾಂಜಲಿಯಲ್ಲಿ ಅಪಾರ ಪ್ರಮಾಣದ ಶಿಷ್ಯಂದಿರು ಪಾಲ್ಗೊಂಡು ಸ್ಮರಣೆ ಮಾಡಿದರು. ಕರ್ಮಯೋಗಿ ಎಂದೇ ಪ್ರಸಿದ್ಧಿ ಹೊಂದಿರುವ ಸಿ ನಾರಾಯಣ್ ಅವರ ಮಕ್ಕಳು ಅವರನ್ನು ಸ್ಮರಿಸುವ ನಿಟ್ಟಿನಲ್ಲಿ ಹಮ್ಮಿಕೊಂಡಿದ್ದ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಅವರು ಸಂಗ್ರಹಿಸಿದ್ದ ಪುಸ್ತಕಗಳನ್ನು ಪ್ರದರ್ಶನಕ್ಕಿಟ್ಟಿದ್ದರು. ಅಲ್ಲದೆ ಆಸಕ್ತರಿಗೆ ಉಚಿತವಾಗಿ ಪುಸ್ತಕಗಳನ್ನು ಹಂಚುವ ಮೂಲಕ ಮಾದರಿಯಾದರು. ಇದು ನಮ್ಮ ತಂದೆಯವರ ಶ್ರದ್ಧಾಂಜಲಿ ಅನ್ನೋದಕ್ಕಿಂತ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಅವರ ಶಿಷ್ಯರು, ಅವರ ಸ್ಟೂಡೆಂಟ್ಸ್ ಏನಿದ್ದಾರೆ ಅವರೆಲ್ಲ ಸೇರಿ ಮಾಡ್ತಾ ಇರೋ ಫಂಕ್ಷನ್ ಇದು. ಅವರೆಲ್ಲ ಬಂದು ಈ ಪ್ರೋಗ್ರಾಮ್ನ ಮಾಡಿ ಅವರ ಪ್ರೀತಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮ ತಂದೆಯವರು ಸಾವಿರಾರು ಜನಗಳಿಗೆ, ಸಾವಿರಾರು ಮಕ್ಕಳಿಗೆ ಪಾಠ ಹೇಳಿರೋ ಟೀಚರ್ ಅವರು ಏನಪ್ಪ, ಎಲ್ಲೇ ಓಡಾಡಿದ್ರು ಎಲ್ಲೇ ಇದ್ರೂ ಯಾರೊಬ್ಬರು ಸ್ಟೂಡೆಂಟ್ಸ್ ಸಿಗ್ತಾರೆ, ಅವ್ರನ್ನ ಮಾತಾಡಿಸ್ತಾ ಇದ್ದರು. ಸೊ ಈ ಒಂದು ಶ್ರದ್ಧಾಂಜಲಿ ಏನಿದೆ ಇದು ಅವರೆಲ್ಲರ ಪ್ರೀತಿ. ಇದು ನಾವು ಆ್ಯಕ್ಚುಲಿ ವಿ ಕಾಲ್ ಇಟ್ ಎ ಸೆಲೆಬ್ರೇಷನ್ ಆಫ್ ಹಿಸ್ ಲೈಫ್. ಓಕೆ, ಅವರ ಜೀವನ ಏನಿದೆ ಅದನ್ನು ನಾವೆಲ್ಲನೂ ಸೇರಿಕೊಂಡು ಅದನ್ನು ನೆನಪಿಸ್ಕೊಂಡು ಮಾತಾಡ್ತಾ ಇದ್ವಿ. ಅವರ ಆದರ್ಶಗಳು, ಅವರ ಪ್ರಿನ್ಸಿಪಲ್ಸು, ಅವರ ಪಾಠಗಳು ಅದೆಲ್ಲ ನಮಗೆ ಮಾರ್ಗದರ್ಶಿಯಾಗಿದೆ. ನಮಗೆ ಅವರು ಅಂದರೆ ಒಂಥರ ಸ್ಟ್ರಿಕ್ಟ್ ಮಾವ, ಅವರಂದರೆ ಹೆದರಿಕೆ ಆಗ್ತಿತ್ತು. ಬಟ್ ಅಟ್ ಹೋಮ್ ಈ ವಾಸ್ ವೆರಿ ನೈಸ್. ಮಕ್ಕಳಿಗೆಲ್ಲ ಹೇಳೋರು, ಎವ್ರಿ ಡೇ ಡೈರಿ ಬರೆಯೋರು. ಸೊ ಕರೆಸಿ ಹೇಳೋರು, ನೀವು ಡೈರಿ ಬರಿಬೇಕು ಅಂತ. ಸೊ ಒಂದೇನು ಮಾಡ್ತಿದ್ವಿ ನಾವು ಅಂದರೆ, ಎವ್ರಿ ಡಿಸೆಂಬರ್ 31 ನಾನು ಮಕ್ಕಳು ಅವ್ರಿಗೆ ನೆಕ್ಸ್ಟ್ ಇಯರ್ದು ಡೈರಿ ಗಿಫ್ಟ್ ಮಾಡ್ತಿದ್ವಿ. ಸೊ ಅವರು ಕೊಂಡ್ಕೋತಾ ಇರಲಿಲ್ಲ, ಅವ್ರು ಕಾಯೋರು, ಇಲ್ಲ ಭೂಮಿ ಮೇಘ ಡೈರಿ ತಂದು ಕೊಡ್ತಾರೆ ಅಂತ. ಸೊ ಆ ಡೈರಿಲೇ ಬರೀತಿದ್ರು ಅವರು ಎವ್ರಿ ಡೇ ಇದನ್ನು. ದಟ್ಸ್ ಎ ಗುಡ್ ಮೆಮೊರಿ ಫಾರ್ ಅಸ್. ಆಮೇಲೆ ಬಂದಾಗೆಲ್ಲ ಮಕ್ಕಳಿಗೆ ಬುದ್ಧಿವಾದ ಹೇಳೋರು, ಡಿಸಿಪ್ಲಿನ್ ಹೇಳ್ಕೊಡೋರು. ದೋಸ್ ಆರ್ ದ ಬೆಸ್ಟ್ ಮೆಮೊರೀಸ್ ದಟ್ ವಿಲ್ ಕ್ಯಾರಿ ಫಾರ್ವರ್ಡ್ ಆ್ಯಂಡ್ ಈಸ್ ವಿತ್ ಅಸ್ ಎವ್ರಿ ಡೇ. ಕೊರೋನಾ ಕಾಲದಲ್ಲಿ ಕೊನೆಯುಸಿರೆಳೆದಿದ್ದ ಸಿ ನಾರಾಯಣ್ ಅವರ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಅವರಿಂದ ವಿದ್ಯೆ ಕಲಿತ ಶಿಷ್ಯಂದಿರು ನಾರಾಯಣ ಗುರುಗಳ ಜೊತೆಗೆ ಕಳೆದ ಕ್ಷಣಗಳನ್ನು ನೆನಪಿಸಿಕೊಂಡರು. ಶಾಲೆಯಲ್ಲಿ ಮಾತ್ರವಲ್ಲದೆ ತಮ್ಮ ವೈಯಕ್ತಿಕ ಜೀವನದಲ್ಲಿಯೂ ಸಿ ನಾರಾಯಣ್ ಅವರು ಶಿಸ್ತಿನ ಸಿಪಾಯಿ. ಶಾಲಾ ದಿನಗಳಲ್ಲಿ ನಾರಾಯಣ್ ಸರ್ ನಮಗೆ ನೀಡಿದ ಶಿಕ್ಷಣದಿಂದ ಇಂದು ನಾವು ದೊಡ್ಡ ಹುದ್ದೆಯಲ್ಲಿ ಕೆಲಸ ಮಾಡುತ್ತಿದ್ದೇವೆ. ಅವರ ಸೇವೆಯಿಂದ ಕೋಡಿಹಳ್ಳಿ ಹೋಬಳಿ ಮತ್ತು ಕನಕಪುರದ ಗ್ರಾಮೀಣ ಭಾಗದ ಶಾಲೆಗಳಲ್ಲಿ ಮಕ್ಕಳಿಗೆ ಉತ್ತಮ ಶಿಕ್ಷಣ ಸಿಕ್ಕಿದೆ. ಅವತ್ತು ಅವರು ಮಾಡಿದ ಸಾಮಾಜಿಕ ಕೆಲಸಗಳು ಇನ್ನೂ ನಮ್ಮ ಕಣ್ಮುಂದೆ ಇದ್ದಾವೆ. ಅವರ ಹೆಸರನ್ನು ಅವರ ಮಕ್ಕಳು ಉಳಿಸಿಕೊಂಡು ಹೋಗುತ್ತಿದ್ದಾರೆ. ನಾರಾಯಣ್ ಸರ್ ಸಾವನ್ನಪ್ಪಿದಾಗ ನಮಗೆ ಅವರನ್ನು ನೋಡಿ ಶ್ರದ್ಧಾಂಜಲಿ ಸಲ್ಲಿಸಲು ಆಗಿರಲಿಲ್ಲ. ಇಂದು ಆ ಕೆಲಸವನ್ನು ಮಾಡಿದ್ದು ನಮಗೆಲ್ಲ ಸಂತಸ ತಂದಿದೆ ಎಂದು ಶಿಷ್ಯಂದಿರು ನುಡಿದಿದ್ದಾರೆ. ನಾನು ಚಿಕ್ಕ ಹುಡುಗನಾಗಿದ್ದಾಗಿಂದನೂ ಅವ್ರ ಮನೆ ಪಕ್ಕನೇ, ಅವ್ರ ಮನೆಯಿಂದ ಹಿಂದೆ ಒಂದು 3ನೇ ಮನೆ ನಮ್ಮದು. ಅವರು ಅಂದರೆ ಭಯ ನನಗೆ. ಅವ್ರ ಮಿಸ್ಸಸ್ ಬಂದು ನನಗೆ ತುಂಬ ಇದು, ನನ್ನಮ್ಮ ಇದ್ದಂಗೆ. ನನ್ನ ಸ್ನೇಹಿತನಮ್ಮ ಬೇರೆ ಅಲ್ಲ, ನನ್ನಮ್ಮ ಬೇರೆ ಅಲ್ಲ. ಅವರು ನನ್ನ ಕೊನೆಯ ದಿನಗಳಲ್ಲೂ ಅವ್ರ ಜೊತೆಲಿದ್ದೆ ನಾನು, ಅಮ್ಮವ್ರ ಜೊತೆಲಿ. ಹಾಗಾಗಿ ಮಾಸ್ಟ್ರು ಅಂದರೆ ಎಲ್ಲರಿಗೂ ಭಯ. ಅವ್ರನ್ನ ನೋಡಿದ್ರೆ ಒಂದು ರಾಜ ಗಾಂಭೀರ್ಯ ಥರ ಅವರು ಅಲ್ಲಿ ಓಡಾಡಿದ್ರೆ
ಸಿ ಸಾರದ ಪ್ರೌಢಶಾಲೆ ಸುತ್ತಮುತ್ತ ಓಡಾಡಿದ್ರೆ ಒಬ್ಬ ರಾಜ ಬರ್ತಾ ಇದ್ದಾರೆ ಎಲ್ಲ ಸೈಡ್ಗೆ ಹೋಗ್ಬಿಡ್ರು. ಆ ಥರ ಒಂದು ಇದು ಏನಂದರೆ ಅವರು ಹೆಡ್ ಮಾಸ್ಟ್ರು ಅಂದರೆ ನಮಗೆಲ್ಲರ ತುಂಬ ಭಯ ಇತ್ತು. ಆದರೆ ನಮ್ಮ ತಂದೆನೂ ಅದೇ ಸ್ಕೂಲಲ್ಲಿ ಲ್ಯಾಬ್ ಅಟೆಂಡರ್ ಥರ ವರ್ಕ್ ಮಾಡ್ತಾಯಿದ್ರು. ಒಂದು ಸಲ ಏನಾಯಿತು ಅಂತಂದರೆ ಯಾವಾಗೂ ನನಗೆ ಈ ಫ್ಲಾಗ್ ಹಾಸ್ಟ್ ಮಾಡೋ ಒಂದು ಇದು ಬಂತು ಸ್ವತಂತ್ರ ದಿನಾಚರಣೆ ದಿವಸ. ಆವಾಗ ಭಾಷಣ ಮಾಡಬೇಕಾದ್ರೆ ಅವರು ಕುತ್ಕೊಂಡಿದ್ರು, ಎಲ್ಲರೂ ಮಾಸ್ಟರೆಲ್ಲ ಕುತ್ಕೊಂಡಿದ್ರು. ಅವರು ಬೇಗ ಮುಗ್ಸಮ್ಮ ಅಂತ ಅಂದ್ಬಿಟ್ಟು ಹೇಳ್ತಾಯಿದ್ರು. ಅದು ನನಗೆ ಗೊತ್ತಾಗಲಿಲ್ಲ, ನನಗೆ ಏನು ಹೇಳ್ತವ್ರೆ ಏನು ಅಂತ. ಆಮೇಲೆ ತಕ್ಷಣ ಬಂದರು, ಟೈಮ್ ಆಗ್ತಾಯಿದೆ ಬೇಗ ಮುಗಿಸು ಅಂತ. ನಾನು ತಕ್ಷಣ ಸ್ವಲ್ಪ ಬೇಗ ಮುಗಿಸಿ ಇದು ಮಾಡಿದೆ. ಅಂದರೆ ತುಂಬ ಏನೇ ಸ್ಕಾಲರ್ಶಿಪ್ ಬಂದಾಗಲೂ ಕೂಡ ಈ ಪ್ರತಿಭೆ ಇರೋರಿಗೆಲ್ಲ ಸ್ಕಾಲರ್ಶಿಪ್ ಕೊಡ್ತಾರಲ್ಲ, ಆಗ ನಮ್ಮ ತಂದೆ ಖುಷಿ ಪಡೋರು, ಅದ್ರ ಜೊತೆಗೆ ಅವರು ಖುಷಿ ಪಡ್ತಾಯಿದ್ರು. ಅದು ಒಂದು ಗುಣ ನಮಗೆ ಇಷ್ಟ ಆಯಿತು. ಅವರು ಏನಕ್ಕೆ ಕರ್ಮಯೋಗಿ ಅಂತ ಕರಿತಾರೆ ಅಂದರೆ ಸತತ ಸುಮಾರು 40 ವರ್ಷಗಳ ಕಾಲ ನಮ್ಮ ಕೋಡಿಹಳ್ಳಿನಲ್ಲಿ ತನು ಮನ ಧನ ಮತ್ತು ವಿದ್ಯಾರ್ಜನೆ ಮಾಡಿ ಒಂದು ಹೆಸರು ಗಳಿಸಿದ್ದಂಥವ್ರು. ಏಕೆ ಅಂತಂದರೆ ಅವರು ಬರ್ತಿದ್ದಾರೆ ಅಂತಂದರೆ ಸಿ ನಾರಾಯಣರು ಒಂದು 40 ವರ್ಷದ ಹಿಂದೆ ಅವ್ರು ಬರ್ತಿದ್ದಾರೆ ಅಂತಂದರೆ ಎಲ್ಲ ಸ್ಟೂಡೆಂಟ್ಸು ಮಕ್ಕಳುಗಳು ಹೆದರಿಕೊಳ್ತಿದ್ದಂಥ ಕಾಲ, ಬಚ್ಚಿಕೊಳ್ತಿದ್ದಂಥ ಕಾಲ. ಏನು ಅಂತಂದರೆ ಅಷ್ಟು ಗೌರವ ಮತ್ತು ಭಕ್ತಿ ಇದ್ದಂಥದ್ದು. ಆ ಒಂದು ಪಾಠ ಮಾಡಬೇಕಾದ್ರೂ ಅಷ್ಟೇ ಒಂದು ಶಿಸ್ತು, ಯಾರಾದರೂ ಪಿನ್ ಡ್ರಾಪ್ ಸೈಲೆನ್ಸು, ಯಾರೂ ಒಂದು ಸೂಜಿ ಮನೆ ಒಂದು ಬಿದ್ದರೂ ಸಹ ಶಬ್ದ ಬರಬಾರ್ದು. ಆ ರೀತಿ ಒಂದು ಪಾಠವನ್ನು ಪ್ರವಚನವನ್ನು ಹೇಳ್ಕೊಟ್ಟು ಸರ್, ನಮ್ಮ ನಾರಾಯಣ್ ಸರ್ ಅವರು ನಮಗೆ ಮುಖ್ಯೋಪಾಧ್ಯಾಯರವರು. ನಾವು 1988ನೇ ಬ್ಯಾಚಿಂದ ಅಲ್ಲಿ ಅವ್ರ ಹತ್ರ SLC ಮಾಡಿದ್ದು. ಅವ್ರ ಹತ್ರ ಕಲ್ತಿದ್ದೇನು ಅಂದರೆ ಶಿಸ್ತಿನ ಸಿಪಾಯಿ, ಓದೋದ್ರಲ್ಲಿ ಮುಂದೆ ಇರಬೇಕು, ಓದೋದಕ್ಕೆ ಪ್ರಾಮುಖ್ಯತೆ ಕೊಡಬೇಕು. ಓದೋದು ಕಲ್ತ್ರೆ ನೀನು ಮುಂದೆ ಜೀವನದಲ್ಲಿ ಉದ್ಧಾರ ಆಯ್ತು ಅಂತ ಅವರೊಂದು ಪಾಠ ಹೇಳ್ಕೊಟ್ಟಿದ್ರು. ಆ ಪಾಠದ ಮುಖಾಂತರ ಇವತ್ತು ಕಲ್ತಿದ್ದೀವಿ. ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಂಡು 4 ಜನಕ್ಕೆ ಕೆಲಸ ಕೊಟ್ಟು ನಾವು ಅವ್ರನ್ನೂ ಚೆನ್ನಾಗಿ ನೋಡ್ಕೊಂಡಿದ್ದೀವಿ, ನಾವು ಚೆನ್ನಾಗಿದ್ದೀವಿ. ಆ ಒಂದು ಶಿಸ್ತಿನ ಸಿಪಾಯಿ ಏನು ಹೇಳ್ಕೊಟ್ಟಿದ್ರು, ಆ ಒಂದು ವಿದ್ಯೆ ಇವತ್ತು ನಮ್ಮನ್ನು ಚೆನ್ನಾಗಿ ಕಾಪಾಡ್ತಾಯಿದೆ. ಅದಕ್ಕೋಸ್ಕರ ಅವ್ರನ್ನ ಸ್ಮರಣೆಗೋಸ್ಕರ ಇವತ್ತು ಬಂದಿದ್ದೀವಿ. ನಾವು ತುಂಬ ದೂರದಿಂದ ಬಂದಿದ್ರು ಇವತ್ತು ಅವ್ರಿಗೋಸ್ಕರ ಬಂದು ಒಂದು ದಿವಸ ತೊಂದರೆ ಆದರೂ ಪರವಾಗಿಲ್ಲ ಅಂತ ಇವತ್ತು ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಧನ್ಯವಾದಗಳು. 40 ವರ್ಷದ ಜೀವನದಲ್ಲಿ ಸದಾ ಗ್ರಾಮೀಣ ಭಾಗದ ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡಿದ್ದ ಕರ್ಮಯೋಗಿ ಸಿ ನಾರಾಯಣ್ ಅವರು ಕರಿಯಪ್ಪ ಅವರ ಶಿಷ್ಯರಾಗಿದ್ದರು. ಕರುನಾಡ ಗಾಂಧಿ ಕರಿಯಪ್ಪ ಅವರ ಶಿಷ್ಯರಾಗಿದ್ದ ಸಿ ನಾರಾಯಣ್ ಅವರಿಗೆ ದೇಶ ವಿದೇಶದಲ್ಲಿ ಅಪಾರ ಶಿಷ್ಯ ಬಳಗವನ್ನು ಹೊಂದಿದ್ದಾರೆ. ಇಂದು ಅವರೆಲ್ಲರೂ ಸೇರಿ ತಮ್ಮ ಮೆಚ್ಚಿನ ಗುರುಗಳಿಗೆ ಶ್ರದ್ಧಾಂಜಲಿ ಸಲ್ಲಿಸಿ ಅವರ ಸೇವೆಯನ್ನು ಸ್ಮರಿಸಿದರು. ಅಲ್ಲದೆ ಅವರ ಹೆಸರಿನಲ್ಲಿ 2 ಚಾರಿಟೇಬಲ್ಗೆ ಅವರ ಕುಟುಂಬಸ್ಥರು ಆರ್ಥಿಕ ಸಹಾಯ ನೀಡುವ ಮೂಲಕ ಕಷ್ಟದಲ್ಲಿರುವ ಮಕ್ಕಳಿಗೆ ನೆರವಾಗಿದ್ದು ಸಂತಸದ ಸಂಗತಿಯೇ ಸರಿ. ವಿಡಿಯೋ ಜರ್ನಲಿಸ್ಟ್ ಗಿರಿಬಾಬು ಜೊತೆ ದುರ್ಗೇಶ್ ನಾಯಕ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.